ಇವತ್ತು ನನ್ನ ಮುಂದೆ ಟೆಕ್ನೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಟೆಕ್ನೋ ಪಾಪ್ 9 5G ಸ್ಮಾರ್ಟ್ಫೋನ್ ಇದೆ. ಇದು ನಮ್ಮ ದೇಶದ ಮೋಸ್ಟ್ ಅಫೋರ್ಡಬಲ್ 5G ಸ್ಮಾರ್ಟ್ಫೋನ್ ಆಗ್ಬೋದು. ಏನಕ್ಕೆ ಅಂದರೆ ಟೆಕ್ನೋದವರು ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟನ್ನು ಕೇವಲ 8,500 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಡಿಸೈನ್ನ ಹೊಂದಿರುವಂಥ ಬಾಕ್ಸು ವಿಚಿತ್ರವಾಗಿದೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಮತ್ತು ಬಾಕ್ಸ್ ಒಳಗಡೆ ಈ ಫೋನಿಗೆ 2 ಸ್ಕಿನ್ನ ಕೊಟ್ಟಿದ್ದಾರೆ. ಆಯಿತಾ, ನೀವು ಈ ರೀತಿ ಸ್ಕಿನ್ಗಳನ್ನು ಹೊರಗಡೆ ಪರ್ಚೇಸ್ ಮಾಡ್ತೀರಾ ಅಂದರೆ ಮಿನಿಮಮ್ 100-150 ರೂಪಾಯಿ ಆಗುತ್ತೆ. ಬಟ್ ಬಾಕ್ಸ್ ಒಳಗೇ ಫ್ರೀಯಾಗಿ ಕೊಟ್ಟಿದ್ದಾರೆ. ಯುನೀಕ್ ಡಿಸೈನ್ನ ಹೊಂದಿರುವಂಥ ಸ್ಕಿನ್ಸು. ನಿಮಗೆ ಬಾಕ್ಸ್ ಹೊರಗಡೆ ಏನು ಡಿಸೈನ್ ಇದೆ ಅದೇ ರೀತಿ ಕಣ್ಣುಗಳು ಈ ಸ್ಕಿನ್ ಮೇಲೂ ಸಹ ನಮಗೆ ಸಿಗ್ತಾ ಇದೆ. ಜೊತೆಗೆ ಬಾಕ್ಸ್ ಮೇಲೆ ಡಾಲ್ಬಿ ಅಟ್ಮೋಸ್ ಅಂತ ಬರೆದಿದ್ದಾರೆ ಗುರು. ಈ ಪ್ರೈಸ್ ರೇಂಜಿಗೆ ಡಾಲ್ಬಿ ಅಟ್ಮೋಸ್ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ಇದ್ರ ಕೆಳಗಡೆ ಒಂದು USB Type-C ಚಾರ್ಜಿಂಗ್ ಕೇಬಲ್ಲು, ಕ್ವಾಲಿಟಿ ಪರವಾಗಿಲ್ಲ. ಕೊನೆಯದಾಗಿ ಒಂದು ಸಿಮ್ ಇಂಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಯಾವುದೇ ಚಾರ್ಜರ್ ಬಾಕ್ಸ್ ಒಳಗಿಲ್ಲ. ಟೆಕ್ನೋದವರು ಕೂಡ ಬಾಕ್ಸ್ ಒಳಗೆ ಚಾರ್ಜರ್ನ ಕೊಡೋದನ್ನು ನಿಲ್ಲಿಸಿದ್ದಾರೆ. ಬೇಕು ಅಂದರೆ ಸಪ್ರೇಟಾಗಿ ತಗೋಬೋದು. ಸ್ವಲ್ಪ ಡಿಸ್ಕೌಂಟೆಡ್ ಪ್ರೈಸಲ್ಲಿ ನಿಮಗೆ ಚಾರ್ಜರು ಸಿಗುತ್ತೆ. ಇನ್ನು ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹಿಂದ್ಗಡೆ ಒಂದು ಯುನೀಕ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು ನೋಡೋದಕ್ಕೆ iPhone 16 ರೀತಿಯಲ್ಲೇ ಕಾಣ್ತಾ ಇದೆ. ಸಖತ್ತು ಪ್ರೀಮಿಯಮ್ ಆಗೂ ಸಹ ಇದೆ. 8,500 ರೂಪಾಯಿ ಫೋನ್ ಅಂತ ಅನಿಸಲ್ಲ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ಫೀಲ್ ಇದೆ. ಆಯಿತಾ, 189.2 ಗ್ರಾಮ್ ವೆಯ್ಟ್ ಇದೆ ಮತ್ತು 7.8 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ನಮಗೆ ಫ್ರಂಟಲ್ಲಿ ಗ್ಲಾಸ್ ಸಿಗ್ತಾ ಇದೆ, ಹಿಂದ್ಗಡೆ ಪ್ಲಾಸ್ಟಿಕ್ ಬ್ಯಾಕ್. ಆಬ್ವಿಯಸ್ಲಿ ಪ್ರೈಸ್ ರೇಂಜಿಗೆ ಆಲ್ರೆಡಿ ಫ್ರಂಟಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ. ಬೆಸಲ್ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ. ಆಯಿತಾ, 8,500 ರೂಪಾಯಿಗೆ ಪಂಚೋಲ್ ಕ್ಯಾಮ್ರಾ ಕೊಟ್ಟಿರೋದು ಚೆನ್ನಾಗಿದೆ. ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಫೋನ್ ಈ ಬೆಲೆಗೆ. ಹಿಂದಕ್ಕೆ ಬಂತು ಅಂದರೆ ಒಂಥರ ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಆದರೂ ಸಹ ಅಷ್ಟು ಕಾಣೋದಿಲ್ಲ. ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ನಮಗೆ ಸಿಗ್ತದೆ ಮತ್ತು ಡ್ಯುಯಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ತುಂಬ ಕ್ಲೀನ್ ಡಿಸೈನು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಕೊಟ್ಟಿದ್ದಾರೆ. ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಅಷ್ಟೇ ಅಲ್ಲ, ಈ ಫೋನಲ್ಲಿ ನಮಗೆ IR ಬ್ಲಾಸ್ಟರ್ ಸಹ ಸಿಗ್ತದೆ. ಹಿಂದ್ಗಡೆ ಕ್ಯಾಮ್ರಾ ಹತ್ರ ಕೆಳಗಡೆ ಒಂದು IR ಬ್ಲಾಸ್ಟರ್ ಇದೆ. ಆರಾಮಾಗಿ ನಾವು ಟಿವಿಯನ್ನು ಈ ಒಂದು ಫೋನ್ನ ಮುಖಾಂತರನೇ ಕಂಟ್ರೋಲ್ ಮಾಡ್ಬೋದು. ಸೂಪರ್ ವಿಷಯ. ಅಷ್ಟೇ ಅಲ್ಲ, ಇದರಲ್ಲಿ IP54 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಈ ಫೋನ್ ಸದ್ಯಕ್ಕೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮಗೆ ಬೇಕು ಅಂತ ಅಂದರೆ ಸ್ಕಿನ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡಿ ಹಿಂದ್ಗಡೆ ಅಂಟಿಸಿದ್ರೆ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ಇದು ಸ್ಕಿನ್ನ 2 ಸ್ಕಿನ್ ಇದೆ. ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೊಬೋದು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.67 ಇಂಚಿಂದು HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಈ ಪ್ರೈಸ್ ರೇಂಜಿಗೆ HD+ ಓಕೆ, ಬಟ್ ಕಾಂಪನ್ಸೇಟ್ ಮಾಡೋದಕ್ಕೆ 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 480 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಜೊತೆಗೆ 240 Hz ಟಚ್ ಸ್ಯಾಂಪಲಿಂಗ್ ರೇಟ್ ಸಹ ನಮಗೆ ಸಿಗ್ತಾ ಇದೆ. ಈ ಡಿಸ್ಪ್ಲೇ ವೆಟ್ ಟಚ್ಚನ್ನು ಸಹ ಹೊಂದಿರುವಂಥದ್ದು. ಕೈ ಒದ್ದಾಗಿದ್ರೂ ಸಹ ಅಥವಾ ಆಯಿಲ್ ಆಗಿದ್ರೂ ಸಹ ಆರಾಮಾಗಿ ಆಪ್ರೇಟನ್ನು ಮಾಡ್ಬೋದು. ಡಿಸ್ಪ್ಲೇ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಸೊ ಓಕೆ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 64 GB ಸ್ಟೋರೇಜು, ಮತ್ತು ಇನ್ನೊಂದು 4 GB ರ್ಯಾಮು, 128 GB ಸ್ಟೋರೇಜು. ಎರಡರಲ್ಲೂ ಕೂಡ ನಿಮಗೆ 4 GB ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಸಿಗ್ತಾ ಇದೆ. ಅಂದರೆ ಸ್ಟೋರೇಜನ್ನೇ ಅವಶ್ಯಕತೆ ಇರೋ ಟೈಮಲ್ಲಿ ರ್ಯಾಮ್ ರೀತಿ ಯೂಸ್ ಮಾಡಿಕೊಳ್ಳುತ್ತೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು ಸ್ಟ್ಯಾಂಡರ್ಡ್ ಅಂತೀನಿ. ಈ ಬೆಲೆಗೆ UFS 2.2 ಕೊಟ್ಟಿರುವಂಥದ್ದು ಒಂದು ಪ್ಲಸ್ ಪಾಯಿಂಟೇ. ತುಂಬ ಬ್ರ್ಯಾಂಡ್ಗಳು eMMC 5.1ನ ಕೊಡ್ತಾರೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 6300 5G ಪ್ರೊಸೆಸರ್ ಇದೆ. ಈ ಪ್ರೈಸ್ ರೇಂಜಿಗೆ 5G ಪ್ರೊಸೆಸರ್ ಇರುವಂಥದ್ದೇ ಒಂದು ಪ್ಲಸ್ ಪಾಯಿಂಟು. 8,500 ರೂಪಾಯಿಗೆ ತುಂಬ ಫೋನ್ಗಳು ನಿಮಗೆ 5Gಯಲ್ಲಿ ಸಿಗಲ್ಲ.
ಆಯಿತಾ. ಕೆಲವು ಆಪ್ಷನ್ ಇದೆ. 9,000ಕ್ಕೆ ಸಿಗುತ್ತೆ. 8,500 ರೂಪಾಯಿಗೆ ಅಂದರೆ ನಂಗೆ ಅನ್ನಿಸ್ತಂಗೆ ಇದೆ ಮೋಸ್ಟ್ ಅಫೋರ್ಡಬಲ್ ಅಂತ ಅಂತೀನಿ ಇಲ್ಲಿವರೆಗೆ ಸದ್ಯಕ್ಕೆ. ಆಮೇಲೆ ಇನ್ನೊಬ್ಬರು ಬೇರೆ ಬ್ರ್ಯಾಂಡವ್ರು ಇನ್ನೂ ಕಡಿಮೆಗೆ ಲಾಂಚ್ ಮಾಡಿದ್ರು ಮಾಡ್ಬೋದು. ಸದ್ಯಕ್ಕೆ ತುಂಬ ಕಡಿಮೆಗೆ ಈ ಫೋನು ಸಿಗ್ತಾ ಇದೆ. ಈ ಒಂದು ಫೋನಲ್ಲಿ ನಾವು Antutu ಬೆಂಚ್ಮಾರ್ಕನ್ನು ಚೆಕ್ ಮಾಡಿದಂಗೆ 4,14,000 ರೇಟಿಂಗನ್ನು ಕೊಡ್ತಾ ಇದೆ. ಒಂದು ಒಳ್ಳೆ ರೇಟಿಂಗೆ. ಈ ಬೆಂಚ್ಮಾರ್ಕ್ ಟೆಸ್ಟ್ ಮಾಡೋ ಟೈಮಲ್ಲಿ ನಾವು ಟೆಂಪ್ರೇಚರ್ ವೇರಿಯೇಷನ್ನು, ಬ್ಯಾಟ್ರಿ ಡ್ರೈನೆಲ್ಲ ಚೆಕ್ ಮಾಡಿದ್ವಿ. ಎಲ್ಲ ತುಂಬ ನಾರ್ಮಲ್ ಆಗಿದೆ. ಹೆವಿ ಜಾಸ್ತಿ ಹೀಟ್ ಆಗುತ್ತೆ ಅಂತ ಕೂಡ ಅನಿಸಿಲ್ಲ. ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಬರೀ 3-4% ಮಾತ್ರ ಬ್ಯಾಟ್ರಿ ಡ್ರೈನ್ ಆಗಿದ್ದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ರೇ, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ಸೊ ಮೋಸನೇ ಇಲ್ಲ ಅಂತೀನಿ. ಇದರಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ನಮಗೆ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಇದರಲ್ಲಿ ಒಂದು ಪ್ಲೇಯಬಲ್ ಗೇಮ್ ಪ್ಲೇ ನಿಮಗೆ ಸಿಗುತ್ತೆ. ಆರಾಮಾಗಿ ಗೇಮನ್ನು ಆಡ್ಕೊಬೋದು. ಇನ್ನು ಹೈಯೆಸ್ಟ್ ಅಂತ ಅಂದರೆ HD ಪ್ಲಸ್ ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲಿ ನಿಮಗೆ ಕೆಲವೊಂದು ಟೈಮು 1-2 ಫ್ರೇಮ್ ಆ ಕಡೆ ಈ ಕಡೆ ಆಗ್ಬೋದು. ಒಟ್ಟಿಗೆ ಅದು ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್ಲು. ನಿಮಗೆ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಪ್ಲಸ್ ಅಲ್ಟ್ರಾದಲ್ಲಿ ಆಡಿದ್ರೆ ನಂಗೆ ಅನ್ನಿಸ್ತಂಗೆ ಒಳ್ಳೆಯದು ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ರೇರಲ್ಲಿ ಒಂದೇ ಒಂದು ಕ್ಯಾಮ್ರಾ ಇದೆ ಆಯಿತಾ, ಸಿಂಗಲ್ ಕ್ಯಾಮ್ರಾ. 48 ಮೆಗಾ ಪಿಕ್ಸೆಲಿಂದು ಸೋನಿದು AI ಕ್ಯಾಮ್ರಾ. ಇದು Sony IMX582 ಸೆನ್ಸಾರ್ ಆಯಿತಾ. ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ ಒಂದು ಲೆವೆಲ್ಗೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಲೆಗೆ ತಕ್ಕ ರೀತಿಯಲ್ಲಿದೆ ಆಯಿತಾ. ಅನ್ವಾಂಟೆಡ್ ಯಾವ್ಯಾವೋ ಎಕ್ಸ್ಟ್ರಾ ಕ್ಯಾಮ್ರಾಗಳು ಕೊಟ್ಟಿಲ್ಲ ಅವರು. ಸಿಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ ಕ್ಯಾಮ್ರಾ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದೆ. ಇದು 10x ಡಿಜಿಟಲ್ ಝೂಮನ್ನು ಮಾಡುತ್ತೆ. ಡಿಜಿಟಲ್ ಝೂಮು ಕನ್ಫ್ಯೂಸ್ ಆಗಬೇಡಿ. ಇದು f1.8 ಇರೋದ್ರಿಂದ ಲೋ ಲೈಟಲ್ಲೂ ಕೂಡ ಒಂದು ಲೆವೆಲ್ಲಿಗೆ ಒಳ್ಳೆ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ರೇರ್ ಕ್ಯಾಮ್ರಾ ಈ ಬೆಲೆಗೆ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 8 ಮೆಗಾ ಪಿಕ್ಸೆಲಿಂದ f2.0 ಅಪರ್ಚರ್ನ ಹೊಂದಿರುವಂಥ ಕ್ಯಾಮ್ರಾ. ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ. ಕ್ಲಾರಿಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಅನ್ನಿಸ್ತು. ಸ್ಯಾಂಪಲ್ ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಫ್ರಂಟಲ್ಲೂ ಸಹ ನಮಗೆ ಇದರಲ್ಲಿ ಫ್ಲ್ಯಾಶ್ ಸಿಗ್ತಾ ಇದೆ ಆಯಿತಾ. ಸೊ ಕತ್ಲೆಯಲ್ಲೂ ಕೂಡ ನಾವು ಸೆಲ್ಫಿ ತಗೋಬೇಕಾದ್ರೆ ಫ್ಲ್ಯಾಶನ್ನು ಆನ್ ಮಾಡಿಕೊಂಡು ಸೇಮ್ ರೇರ್ ಕ್ಯಾಮ್ರಾ ರೀತಿಯಲ್ಲೇ ಸೆಲ್ಫಿಯನ್ನು ತಗೊಬೋದು. ಸೂಪರ್ ವಿಷಯ ಅಂತೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 2K ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು. ಸೊ ಕ್ಯಾಮ್ರಾ ಓವರಾಲ್ ಪರವಾಗಿಲ್ಲ, ಒಂದು ಲೆವೆಲಿಗೆ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಕನ್ವೀನಿಯೆಂಟ್ ಆಗಿದೆ. ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಈ ಫೋನಲ್ಲಿ ನಮಗೆ Android 14 ಬೇಸ್ ಮೇಲೆ ಆಗ್ತಿರುವಂಥ iOS 14.5 ಸಿಗ್ತಾ ಇದೆ. ಈ OS ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನಂಗೆ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ಚೆನ್ನಾಗಿ ಸ್ಮೂತಾಗಿ ಕೆಲಸ ಮಾಡ್ತಿರೋದ್ರಿಂದ ಓಕೆ ಅಂತೀನಿ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಈ ಒಂದು OSಗೆ ಟೆಕ್ನೋದವರು 4 ವರ್ಷಗಳ ಲ್ಯಾಕ್ ಫ್ರೀ ಫ್ಲೂಯೆನ್ಸಿಯನ್ನು ಕೊಟ್ಟಿದ್ದಾರೆ. ಅಂದರೆ 4 ವರ್ಷ ನೀವು ಫೋನ್ ಯೂಸ್ ಮಾಡಿದ್ರೂ ಸಹ ತುಂಬ ಸ್ಮೂತಾಗಿದ್ದು ಕೆಲಸವನ್ನು ಮಾಡುತ್ತೆ ಅಂತ. ಮತ್ತು ಡೈನಾಮಿಕ್ ಪೋರ್ಟ್ ಸಹ ನಮಗೆ ಇದರಲ್ಲಿ ಸಿಗ್ತದೆ ಮೇಲ್ಗಡೆ. ಈ ಪಂಚುಲ್ ಕ್ಯಾಮ್ರಾ ಅಂತ ಹೆವಿ ಯೂಸ್ ಆಗುತ್ತೆ. ಅದು ಕಾಲ್ ಬಂದಾಗ ನೀವು ವಾಯ್ಸ್ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆಲ್ಲ ಇಲ್ಲಿ ತೋರಿಸುತ್ತೆ. ಜೊತೆಗೆ ಇದರಲ್ಲಿ ಈ ಸೆಗ್ಮೆಂಟಿಗಿದೆ ಮೊದಲ ಬಾರಿಗೆ ಕೆಲವೊಂದು AI ಫೀಚರ್ನ ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ. ಆಸ್ಕ್ AI ಅಂತ. ಇದು ಟೆಕ್ಸ್ಟ್ ಜನ್ರೇಟನ್ನು ಮಾಡುತ್ತೆ. AI ಮುಖಾಂತರ ವಾಲ್ಪೇಪರ್ ನೀವು ಜನ್ರೇಟ್ ಮಾಡ್ಬೋದು. ಇನ್ನು ಇದರಲ್ಲಿ ನಮಗೆ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ಬಟ್ ಇದು 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ ಚಾರ್ಜಿಂಗ್ನಲ್ಲಿ. 40 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತಂತೆ ಒಟ್ಟಿಗೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸ್ಪೀಕರು. ಈ ಪ್ರೈಸ್ ರೇಂಜಿಗೆ ಅನ್ಬಿಲೀವಬಲ್ ಅಂತೀನಿ ಆಯಿತಾ. ಸೊ ಐರಸ್ ಆಡಿಯೋನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತಾ ಇದೆ. ಸೂಪರ್ ವಿಷಯ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. 10 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. NFC ಸಹ ಇದೆ. ಈ ಪ್ರೈಸ್ ರೇಂಜಿಗೆ ಇದು ಕೂಡ ಒಂದು ಯೂನಿಕ್ ಫೀಚರ್ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಈ ಸೆಗ್ಮೆಂಟಲ್ಲಿ ಯಾರು ಕೊಡದಿರುವಂಥ ಫೀಚರ್ ಇದು. IR ಬ್ಲಾಸ್ಟರ್ ಇದೆ, NFC ಇದೆ, ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನ ಕೂಡ ಹಾಕಿದ್ದಾರೆ. ಸೊ ನೋಡಿ, ನೀವು ಆಫ್ಲೈನ್ ಏನಾದರೂ ಫೋನ್ ಪರ್ಚೇಸ್ ಮಾಡ್ತೀರಾ ಅಂದರೆ, ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೂ ಕೂಡ ಅವೈಲಬಲ್ ಇದೆ. ಸೊ ನಂಗೆ ಅನ್ನಿಸ್ದಂಗೆ ಟೆಕ್ನೋದವ್ರು ಇತ್ತೀಚೆಗೆ ಹೆವಿ ಬೆಂಕಿ ಫೋನ್ಗಳನ್ನು ಹೆವಿ ಕಾಂಪಿಟೇಟಿವ್ ಪ್ರೈಸ್ಗೆ ತಗೊಬರೋಕ್ಕೆ ಶುರು ಮಾಡಿದ್ದಾರೆ. ಸೊ ಒಂದು ಯುನೀಕ್ ಆಗಿರುವಂಥ ಸ್ಮಾರ್ಟ್ಫೋನ್ ಅನ್ನಿಸ್ತು. ಚೆನ್ನಾಗಿದೆ ಗುರು, ಒಂದೊಳ್ಳೆ ಆಪ್ಷನ್ ಆಗಬಹುದು ಸದ್ಯಕ್ಕೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.